ಓಂ ತ್ವಯಾ ದುಷ್ಟ ಋಷಿರ್ಭವತಿ ದೇವಿ ತ್ವಯಾ ಬ್ರಹ್ಮ ಗತಶ್ರೀರುತತ್ವಯಾ ತ್ವಯಾ ದುಷ್ಟಶ್ಚಿತ್ರಂ ವಿಂದತೆ ವಸುಸಾನೋ ಜುಷಸ್ವದ್ರವಿಣೋ ನ ಮೇಧೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರ, ನಿಮ್ಮೆಲ್ಲರ ಜೀವನ ಸುಖಕರ, ಸಮೃದ್ಧಿಕರ, ಲಾಭಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರದ ವೃಷಭ ರಾಶಿ ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನು ಈ ವಿಡಿಯೋಲ್ಲಿ ನಾವು ನೋಡೋಣ. ಬದಲಾವಣೆಗಳು ಏನೇನಿದೆ ಈ ತಿಂಗಳಲ್ಲಿ, ಒಂದೆರಡು ಬದಲಾವಣೆಗಳನ್ನು ಕಾಣ್ಬೋದು. ಏನು, ಡಿಸೆಂಬರ್ 2ನೇ ತಾರೀಕು ಶುಕ್ರ, ನಿಮ್ಮ ರಾಶ್ಯಾಧಿಪತಿ ಶುಕ್ರ ಅಷ್ಟಮ ಸ್ಥಾನದಿಂದ ಭಾಗ್ಯಸ್ಥಾನಕ್ಕೆ ಬರ್ತಾರೆ. ಇದೊಂದು ವಿಶೇಷವಾದಂಥ ಫಲ ಅಂತ ನಾವು ತಗೊಳ್ಬೋದು. ಎರಡನೇದಾಗಿ 16ನೇ ತಾರೀಕು ಸೂರ್ಯ ಸಪ್ತಮದಿಂದ ಅಷ್ಟಮ ಸ್ಥಾನಕ್ಕೆ ಬರ್ತಾರೆ. ಅಂದರೆ ಸೂರ್ಯನಿಗೆ ದೊಡ್ಡ ವ್ಯತ್ಯಾಸ ಇಲ್ಲ, ಮಿತ್ರನ ಮನೆಯಿಂದ ಮತ್ತೊಬ್ಬ ಮಿತ್ರನ ಮನೆಗೆ ಹೋಗ್ತಾರೆ. ಆದರೆ ನಿಮ್ಮ ರಾಶಿಗೆ, ವೃಷಭ ರಾಶಿಗೆ ಅಷ್ಟಮ ಸ್ಥಾನ ಆಗುತ್ತೆ ಸೂರ್ಯ. ಇನ್ನು 28ನೇ ತಾರೀಕು ಎಗೇನ್ 10ನೇ ಮನೆಗೆ ಶುಕ್ರ ಬರ್ತಾರೆ. ಇದೊಂದು ಬದಲಾವಣೆ. ಇಷ್ಟು ಬಿಟ್ಟರೆ ಬೇರೆ ಏನೋ ಬದಲಾವಣೆಗಳು ಡಿಸೆಂಬರ್ ತಿಂಗಳಲ್ಲಿ ಇಲ್ಲ. ಇನ್ನು ಈ ಮಾಸದಲ್ಲಿ ವಿಶೇಷ ಏನಂದರೆ, ಡಿಸೆಂಬರ್ 7ನೇ ತಾರೀಕು ಸ್ಕಂದ ಷಷ್ಠಿ, ಅವತ್ತು ಸುಬ್ರಹ್ಮಣ್ಯನ ಆರಾಧನೆ ಮಾಡುವಂಥದ್ದು ವಿಶೇಷವಾದಂಥ ದಿನ. ಸುಮಾರು ಜಾಗದಲ್ಲಿ ಸೂರ ಸಂಹಾರ ಇತ್ಯಾದಿಗಳನ್ನು, ಅಸುರ ಸಂಹಾರ ಪೂಜೆ, ಸ್ಕಂದ ಹೋಮ, ಸ್ಕಂದ ಷಷ್ಠಿ ಕವಚ ಪಾರಾಯಣ, ಸುಬ್ರಹ್ಮಣ್ಯ ಸಹಸ್ರನಾಮ ಹೋಮಗಳು, ಲಕ್ಷಾರ್ಚನೆಗಳೆಲ್ಲ ತುಂಬ ವಿಶೇಷವಾಗಿ ಮಾಡ್ತಾ ಇರ್ತಾರೆ. 13ನೇ ತಾರೀಕು ಡಿಸೆಂಬರ್ 13 ಶಿವಧೂಪೋತ್ಸವ, ಶಿವನ ದೇವಸ್ಥಾನದಲ್ಲಿ ದೀಪಗಳ ಒಂದು ಹಬ್ಬ, ದೀಪ ಉತ್ಸವ ಮಾಡುವಂಥದ್ದು. ಹಲವಾರು ಜಾಗಗಳಲ್ಲಿ ತೆಪ್ಪೋತ್ಸವ ಮಾಡ್ತಾರೆ, ರಥೋತ್ಸವ ಮಾಡ್ತಾರೆ, ಈ ಥರದ್ದು ಉತ್ಸವಗಳನ್ನು ಮಾಡುವಂಥದ್ದು ಕಾಣ್ಬೋದು. ಇನ್ನು ಡಿಸೆಂಬರ್ 14ನೇ ತಾರೀಕು ದತ್ತಾತ್ರೇಯ ಸ್ವಾಮಿ ಜಯಂತಿ. ಅಂದರೆ ಜಯಂತಿ ಅಂದರೆ ದತ್ತಾತ್ರೇಯರನ್ನು ಆರಾಧನೆ ಮಾಡುವಂಥ ದಿನ. ತುಂಬ ವಿಶೇಷವಾಗಿ ಸ್ವಾಮಿಯನ್ನು ಪೂಜೆ ಮಾಡಿ ಸ್ವಾಮಿಯ ಅನುಗ್ರಹಕ್ಕೆ ಪಾತ್ರರಾಗುವಂಥ ದಿನ. ಅವತ್ತು ದತ್ತಾತ್ರೇಯರನ್ನು ಆರಾಧನೆ ಮಾಡಿ. ಇನ್ನು 23ನೇ ತಾರೀಕು ಕಾಲಭೈರವ ಅಷ್ಟಮಿ ಅಂತ ಹೇಳಿ, ಅಂದರೆ ತುಂಬ ವಿಶೇಷವಾದಂಥ ಕಾಲಭೈರವನಿಗೆ ಪ್ರಿಯವಾದಂಥ ದಿನ. ಅವತ್ತು ಕಾಲಭೈರವ ಅಷ್ಟಮಿಯ ಆರಾಧನೆ. ಇದು ಈ ಮಾಸದ ವಿಶೇಷತೆಗಳಾದರೆ, ಇನ್ನು ನಿಮ್ಮ ರಾಶಿಯಲ್ಲೇ ಗುರು, ಹಾಗೆ 3ನೇ ಮನೆಯಲ್ಲಿ ಕುಜ. ಸರಿ, 6ನೇ ಮನೆ ಅಧಿಪತಿಯಾಗಿರ್ತಕ್ಕಂಥದ್ದು ಶುಕ್ರನೇ. ಅವರು 2ನೇ ತಾರೀಕು 9ನೇ ಮನೆಗೆ ಬಂದರೆ, ಮತ್ತು 28ನೇ ತಾರೀಕು 10ನೇ ಮನೆಗೆ ಬರ್ತಾರೆ. ಶುಕ್ರನು ಕೂಡ ಒಳ್ಳೆಯ ಪ್ಲೇಸಲ್ಲೇ ಇದ್ದಾರೆ. ಲಾಭಸ್ಥಾನದಲ್ಲಿ ರಾಹು, ಇನ್ನು ಪಂಚಮ ಸ್ಥಾನದಲ್ಲಿ ಕೇತು, ಇನ್ನು 7ನೇ ಮನೆಯಲ್ಲೇ ಬುಧನೂ ಇದ್ದಾರೆ. ಏನು ದೊಡ್ಡದಾದಂಥ ವ್ಯತ್ಯಾಸಗಳೇನು ಕಾಣ್ತಾ ಇಲ್ಲ. ಸರಿ, ಹಾಗಾದರೆ ಈ ತಿಂಗಳ ಒಂದು ರಾಶಿ ಭವಿಷ್ಯದಲ್ಲಿ ಹೇಗಿದ್ದಾರೆ ಅಂತಕ್ಕಂಥದ್ದು ನೋಡೋಣ. ಕುಟುಂಬ ಸಮೇತ ಸಂತಸದ ವಾತಾವರಣ, ತೃಪ್ತಿದಾಯಕ. ಸಾಲ ಬಾಧೆಯಿಂದ ಸ್ವಲ್ಪ ಕಡಿಮೆ ಆಗುತ್ತೆ ನಿಮಗೆ. ಆರೋಗ್ಯದಲ್ಲಿ ಉತ್ತಮವಾದ ಅಭಿವೃದ್ಧಿ, ಪ್ರಯಾಣದಲ್ಲಿ ಹೆಚ್ಚಿನ ಆಸಕ್ತಿ, ಸಹೋದರ ಸಹೋದರಿಯರಿಂದ ನಿಮಗೆ ಸಹಾಯ. ಇನ್ನು ಬಂಧುಗಳ ಆಗಮನದಿಂದ ಅತ್ಯಂತ ಶುಭದಾಯಕ. ವ್ಯಾಪಾರ ಹಾಗೂ ಕೆಲಸ ಕಾರ್ಯಗಳಲ್ಲಿ ಉತ್ತಮ ಪ್ರಗತಿ, ಅದೃಷ್ಟದ ಮಾಸ. ನೂತನ ವಾಹನ ಖರೀದಿಗೆ ಈ ಮಾಸ ಉತ್ತಮ ಅಂತ ಹೇಳ್ಬೋದು. ಮಕ್ಕಳಿಂದ ಪೋಷಕರಿಗೆ ಉಲ್ಲಾಸಮಯವಾದಂಥ ವಾತಾವರಣ ಸೃಷ್ಟಿ. ಸಂಗೀತ, ಕಲೆ, ಸಾಹಿತ್ಯ, ಸಾಂಸ್ಕೃತಿಕ ಸಂಪ್ರದಾಯಗಳ ಬಗ್ಗೆ ಹೆಚ್ಚಿನ ಒಲವು. ವಿದ್ಯಾರ್ಥಿಗಳಿಗೆ ಈ ತಿಂಗಳು ಶುಭ ಫಲ. ಇನ್ನು ವಿಶ್ವವನ್ನು ಗೆಲ್ಲುವಂತಹ ಸಾಮರ್ಥ್ಯ, ಶಕ್ತಿ ನಿಮ್ಮದಾಗಿರುತ್ತೆ. ರೈತರಿಗೆ ವ್ಯವಸಾಯದಲ್ಲಿ ಉತ್ತಮವಾದಂಥ ಲಾಭ, ಮನಸ್ಸಿಗೆ ನೆಮ್ಮದಿ, ಬಂಡವಾಳ ಹೂಡಿಕೆಗೆ ಈ ಮಾಸ ತುಂಬ ಚೆನ್ನಾಗಿದೆ. ಇನ್ನು ಹೊಸ ಯೋಚನೆಗಳಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಜಯಪ್ರಾಪ್ತಿಯಾಗುತ್ತೆ. ವ್ಯಾಪಾರ ವ್ಯವಹಾರದಲ್ಲಿ ಉತ್ತಮವಾದ ಫಲ. ಸಹೋದರಿಯರಿಂದ ನಿಮಗೊಂದು ಒಳ್ಳೆ ಗಿಫ್ಟ್ ಅನ್ನುವಂಥದ್ದು ಈ ತಿಂಗಳಿಗೆ ಸಿಗುತ್ತೆ. ಹಿರಿಯರ ಆಶೀರ್ವಾದದಿಂದ ಮನಸ್ಸಿಗೆ ಸಂತಸ ಉತ್ಪತ್ತಿ ಆಗುತ್ತೆ. ಸಮೃದ್ಧ ಜೀವನದಿಂದ ಸಂತೋಷ. ಮಹಿಳೆಯರಿಗೆ ಉತ್ತಮವಾಗಿರತಕ್ಕಂಥ ಫಲ. ಬಂಗಾರ ಹಾಗೂ ಲೋಹಗಳನ್ನು ಅಥವಾ ನವರತ್ನಗಳನ್ನು ಖರೀದಿ ಮಾಡುವಂಥದ್ದಕ್ಕೆ ಅತ್ಯಂತ ಶುಭ ಸಮಯ. ಅಲ್ಪ ಪ್ರಯಾಣ. ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ಶುಭ ಫಲ. ಸ್ತ್ರೀ ಪುರುಷರ ಒಂದು ಸಂಯಮದಲ್ಲಿ ಒಂದು ವಿಶೇಷವಾದ ಅರ್ಥ ಈ ತಿಂಗಳು ಇರುತ್ತೆ. ಸುಮಾರು ಬೇಡಿಕೆಗಳು ನಿಮ್ಮಲ್ಲಿ ಬೇಸರಗೊಳಿಸುವಂತಹ ಸಾಧ್ಯತೆಗಳು ಇರುತ್ತೆ. ಹಾಗಾಗಿ ಹೆಚ್ಚು ಬೇಡಿಕೆ ತೊಗೋಬೇಡಿ. ನೀವೇನೂ ಸಂಪೂರ್ಣ ನಂಬಕೋಬೇಡಿ. ನಂಗೆ ಈ ತಿಂಗಳು ಇದು ಬಂದೇ ಬರುತ್ತೆ, ಈ ತಿಂಗಳು ಅಷ್ಟು ದುಡ್ಡು ಬಂದುಬಿಡುತ್ತೆ, ಈ ತಿಂಗಳು ಆಸ್ತಿ ಮಾಡಿಬಿಡ್ತೀನಿ, ಆ ಥರ ತುಂಬ ಆಸೆಯನ್ನು, ಅತಿಯಾದ ಆಸೆನ ಇಟ್ಕೊಳ್ಳೋಕೆ ಹೋಗಬೇಡಿ.
ಕ್ರೀಡೆಗಳಲ್ಲಿ ಮಾತ್ರ ಸ್ವಲ್ಪ ಹೆಚ್ಚಿನ ಆಸಕ್ತಿ ಅನ್ನುವಂಥದ್ದು ವಹಿಸ್ಬೋದು, ಅದರಿಂದ ಉಪಯೋಗವಿದೆ. ಸರ್ಕಾರಿ ಕೆಲಸಗಳಲ್ಲಿ ಸ್ವಲ್ಪ ಅನುಕೂಲ, ಹಿರಿಯರ ಅಧಿಕಾರಿಗಳು ಅಥವಾ ಮೇಲಧಿಕಾರಿಗಳಿಂದ ನಿಮಗೆ ಶ್ಲಾಘನೆ, ನಿಮಗೊಂದು ಸ್ವಲ್ಪ ಸಪೋರ್ಟ್ ಅನ್ನುವಂಥದ್ದು ಸಿಗುತ್ತೆ. ಶಾಂತಿಯುತವಾದಂಥ ವಾತಾವರಣ, ದಂಪತಿಗಳಿಗೆ ಸಂತಾನ ವೃದ್ಧಿಯಾಗುತ್ತೆ. ದೇವಾಲಯ ದರ್ಶನ, ಸಾಮಾಜಿಕ ಕೆಲಸಗಳಲ್ಲಿ ಹೆಚ್ಚಿನ ಆಸಕ್ತಿ, ಬಂಧುಗಳ ಒಂದು ಸಹಾಯ ಸಹಕಾರ ಅನ್ನುವಂಥದ್ದು ಸಿಗುತ್ತೆ. ವಿದ್ಯಾರ್ಥಿಗಳಿಗೆ ಅತ್ಯಂತ ಶುಭ ಮಾಸ. ಹೆಚ್ಚಿನ ಪ್ರಮಾಣದ ವಿದ್ಯೆಯನ್ನು ಮಾಡುವಂಥವ್ರು, ವಿದೇಶಕ್ಕೆ ಹೋಗಿ ವಿದ್ಯೆ ಮಾಡಬೇಕು, ಸ್ವದೇಶದಲ್ಲೇ ಹೆಚ್ಚಿನ ಪ್ರಮಾಣದ ವಿದ್ಯೆ ಮಾಡಬೇಕು ಅನ್ನುವಂಥವ್ರಿಗೆ ಸರಿಯಾದ ಸಮಯ ಇದು. ವಿದೇಶಿ ಪ್ರಯಾಣದಲ್ಲಿ ಕೂಡ ಆಲೋಚನೆ ಅದರ ಬಗ್ಗೆ ಸಕ್ಸಸ್ ಆಗುತ್ತೆ. ದೀರ್ಘಕಾಲದ ಅನಾರೋಗ್ಯದಿಂದ ಮುಕ್ತಿಯನ್ನು ಹೊಂದಿರ. ಶುಭ ಕಾರ್ಯಗಳು ನಡೆಯುವಂಥದ್ದು, ಅಂದರೆ ಮನೆಯಲ್ಲಿ ಗೃಹ ಪ್ರವೇಶ, ಮದುವೆ, ಮುಂಜಿ ಸಮಾರಂಭಗಳು ಇತ್ಯಾದಿಗಳು ನಡೆಯುವಂಥದ್ದು. ನೂತನ ವಸ್ತ್ರ ವಾಹನ ಖರೀದಿಸುವಂಥ ಮನಸ್ಸು ನಿಮ್ಮದಾಗುತ್ತೆ. ಇದೆಲ್ಲ ಪಾಸಿಟಿವ್. ಆದರೆ ನೆಗೆಟಿವ್ ಮತ್ತು ಸಾಧಾರಣ ಏನೇನಿದೆ ಅಂತಂದರೆ, ಆಹಾರದ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸ್ತಕ್ಕಂಥದ್ದು ಭಾಳ ಒಳ್ಳೆಯದು. ಕೆಟ್ಟ ವ್ಯಸನಗಳ ಕಡೆ ಒಲವು ನಿಮಗದಾಗುತ್ತೆ. ಅಂದರೆ ಸಿಗರೆಟ್ ಕುಡಿಯೋದು, ಈ ಪಾನ್ ಹಾಕೋದು, ಅಥವಾ ಡ್ರಿಂಕ್ಸ್ ಮಾಡೋದು, ಅಥವಾ ಏನೋ ಒಂದು ಈ ಥರದ್ದು ಏನಾದರೂ ಒಂದು ಒಲವು ಜಾಸ್ತಿ ಆಗುತ್ತೆ. ಅದ್ರ ಬಗ್ಗೆ ಹೆಚ್ಚು ಗಮನ ಕೊಡಬೇಡಿ. ಮತ್ತು ಸ್ವಲ್ಪ ಅನುಚಿತ ವ್ಯಕ್ತಿಗಳಿಂದ ಅಥವಾ ಹೊಸ ವ್ಯಕ್ತಿಗಳ ಪರಿಚಯದಿಂದ ಮೋಸ ಹೋಗುವಂಥ ಸಾಧ್ಯತೆ ಇರುತ್ತೆ. ಎಚ್ಚರವಾಗಿರ್ತಕ್ಕಂಥದ್ದು ಭಾಳ ಒಳ್ಳೆಯದು. ಇನ್ನು ಕೆಲವೊಂದಿಷ್ಟು ಎಚ್ಚರಗಳನ್ನು ನೀವು ವಹಿಸಬೇಕಾಗತ್ತೆ. ತೈಲ ವ್ಯಾಪಾರಿಗಳು, ನೀರಿನ ವ್ಯಾಪಾರಿಗಳಿಗೆ ಅಲ್ಪ ಪ್ರಗತಿ. ಹೊಸ ಕೆಲಸ ಕಾರ್ಯಗಳಿಗೆ ಈ ತಿಂಗಳು ಅಷ್ಟೊಂದು ಶುಭ ಅಲ್ಲ. ಇರೋ ಕೆಲಸನ ಮುಂದುವರಿಸ್ಕೊಂಡು ಹೋಗೋದು ಒಳ್ಳೆಯದು. ರಾಜಕೀಯ ಹಾಗೂ ಬಹುದೊಡ್ಡ ಅಧಿಕಾರದಲ್ಲಿರ್ತಕ್ಕಂಥವ್ರಿಗೆ ಶುಭ ಅಲ್ಲ ಈ ತಿಂಗಳು, ಅಷ್ಟೊಂದು ಉತ್ತಮ ಅಲ್ಲ. ಅಧಿಕ ತಿರುಗಾಟ, ಭಯದ ವಾತಾವರಣ ಹೆಚ್ಚಾಗಿರುತ್ತೆ. ಇನ್ನು ಸೋಂಬೇರಿತನ, ತಿಂಗಳ ಅಂತ್ಯದಲ್ಲಿ ಒಂದು ಸ್ವಲ್ಪ ಅಭಿವೃದ್ಧಿ, ಅಲ್ಲಿವರೆಗೂ ದೇಹಾಲಸ್ಯ, ನಿದ್ರೆ ಸ್ವಲ್ಪ ಕಡಿಮೆ ಆಗುವಂಥದ್ದು. ಮಾಧ್ಯಾಹ್ನಿಕ ಅಂದರೆ ಬೆಳಗಿಂದ ಮಧ್ಯಾಹ್ನದವರೆಗೂ ಸೋಂಬೇರಿ, ಮಧ್ಯಾಹ್ನ ನಂತರ ಸ್ವಲ್ಪ ಲವಲವಿಕೆ ಆಗುವಂಥದ್ದು. ಈ ವ್ಯಾಪಾರ ವ್ಯವಹಾರದಲ್ಲಿ ಸ್ವಲ್ಪ ಮಟ್ಟಿಗೆ ಪ್ರಾರಂಭ ಮಾಡುವಂಥವ್ರು, ಹೊಸದಾಗಿ ಪ್ರಾರಂಭ ಮಾಡ್ತವಂಥವ್ರು ನಿಮ್ಮ ಮೂಲ ಜಾತಕವನ್ನು ತೋರಿಸ್ಕೊಂಡು ಇದು ಸರಿಯಾದ ಸಮಯ ಅಂತ ಡಿಸಿಷನ್ ತೊಗೊಂಡು ನೋಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಅನಿರೀಕ್ಷಿತ ಪ್ರಯಾಣದಿಂದ ಒಂದು ಸ್ವಲ್ಪ ಸಣ್ಣ ಪುಟ್ಟ ತೊಂದರೆಗಳು ಆಗಬಹುದು. ಅದು ಬಿಟ್ಟರೆ ಬೇರೆ ಏನು ದೊಡ್ಡ ಪ್ರಮಾಣದ ಸಮಸ್ಯೆ ಇಲ್ಲ. ಸರಿ, ಈಗ ರಾಶಿ ಅಂದಮೇಲೆ ಕೆಲವೊಂದು ಕೆಟ್ಟದ್ದಿರುತ್ತೆ, ಕೆಲವೊಂದು ಒಳ್ಳೇದಿರುತ್ತೆ ತಿಂಗಳು ಕೂಡ. ಬಟ್ ಈ ತಿಂಗಳೇನು ದೊಡ್ಡ ಪ್ರಮಾಣದ ಸಮಸ್ಯೆಗಳೇನು ವೃಷಭ ರಾಶಿಯವ್ರಿಗೇನಿಲ್ಲ. ಆಮೇಲೆ ನೆಗೆಟಿವಿಟಿ ಅನ್ನುವಂಥದ್ದು ಪ್ರತಿಯೊಬ್ಬರಲ್ಲೂ ಇರುತ್ತೆ. ಅದನ್ನು ಪರಿಹಾರ ಮಾಡ್ಕೊಂಡು ಪಾಸಿಟಿವ್ ಕಡೆ ಹೋಗುವಂಥದ್ದು ನಮಗೆ ಭಾಳ ಉತ್ತಮವಾಗಿರ್ತಕ್ಕಂಥ ಒಂದು ಸಂದರ್ಭ ಅಂತ ಹೇಳ್ತೀವಿ. 3ನೇ ಮನೆಯಲ್ಲಿ ಕುಜ ಇರತಕ್ಕಂಥದ್ದು ಒಂದು ಮೇಜರ್ ನೆಗೆಟಿವ್. ಆದ್ದರಿಂದ ಸಾಧ್ಯವಾದಷ್ಟು ಸುಬ್ರಹ್ಮಣ್ಯನ ಆರಾಧನೆ, ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ದರ್ಶನ ಮಾಡುವಂಥದ್ದು, ಸುಬ್ರಹ್ಮಣ್ಯನ ಆಶೀರ್ವಾದ ಪಡ್ಕೊಂಡು ಭಸ್ಮಾರ್ಚನೆ ಆಗಿರೋಂಥ ಭಸ್ಮ ಅಂದರೆ ವಿಭೂತಿನ, ಭಸ್ಮಾರ್ಚನೆ ಆಗಿರತಕ್ಕಂಥ ಭಸ್ಮವನ್ನು ಅಂದರೆ ವಿಭೂತಿನ ನಿತ್ಯ ಹಣೆಗಿಟ್ಕೊಳ್ಳುವಂಥದ್ದು. ಈ ಥರದ್ದೆಲ್ಲ ಮಾಡೋದ್ರಿಂದ, ಸುಬ್ರಹ್ಮಣ್ಯನ ಆರಾಧನೆ ಮಾಡೋದ್ರಿಂದ, ಸುಬ್ರಹ್ಮಣ್ಯನ ಅನುಗ್ರಹಕ್ಕೆ ಪಾತ್ರರಾಗೋದ್ರಿಂದ ಈ ತಿಂಗಳು ಬರಬಹುದಾದಂತಹ ಸಮಸ್ಯೆಗಳನ್ನೆಲ್ಲ ದೂರ ಮಾಡಿಕೊಂಡು ಒಂದು ಒಳ್ಳೆಯ ಸಂತಸದ ಒಂದು ಜೀವನವನ್ನು ನೀವು ಪಡಿಬೋದು. ಓವರಾಲ್ ನೋಡಿದಾಗ ವೃಷಭ ರಾಶಿಯವ್ರಿಗೆ ದೊಡ್ಡ ಸಮಸ್ಯೆಗಳಿಲ್ಲ. ಏನಾದರೂ ಹೊಸದಾಗಿ ಶುರು ಮಾಡಬೇಕು, ದೊಡ್ಡ ಪ್ರಮಾಣದಲ್ಲಿ ಏನಾದರೂ ಪ್ಲ್ಯಾನ್ ಮಾಡಬೇಕಂದ್ರೆ ನಿಮ್ಮ ಮೂಲ ಜಾತಕವನ್ನು ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರೆಡಿಕ್ಷನ್ಸನ್ನು ಮಾಡಿಸ್ಕೊಂಡು ಅದಾದಮೇಲೆ ಶುರು ಮಾಡಿ, ಖಂಡಿತ ಉತ್ತಮ ಆಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ವೃಷಭ ರಾಶಿಯವರ ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ, ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.